ನಮಸ್ಕಾರ, ನಾನು ಶುಭಾ. ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ. ಈ ಟಿಪ್ಸಿಂದ ನೀವು ನಿಮ್ಮ ಹಣ ಮತ್ತು ಸಮಯ ಎರಡು ಉಳಿತಾಯ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ, ನಮ್ಮ ಮನೆಗಳಲ್ಲಿ ಈ ಥರ ಹಳೆ ಚೇರ್ಸ್ ಅಂತೂ ಇರುತ್ತಲ್ಲ, ಇದನ್ನ ಯೂಸ್ ಮಾಡ್ತಾ ಇರಲ್ಲ, ಹಿಂದೆಗೆ ಹಾಕ್ಬಿಟ್ಟಿರ್ತೀವಿ. ಇದು ನಾನು ಯೂಸ್ ಮಾಡ್ತಾ ಇಲ್ಲ, ತುಂಬ ಹಳೆಯ ಚೇರ್ ಇದು. ಇದಕ್ಕೆ ಹಳೇದೊಂದು ಟಿ ಶರ್ಟು ನೀಟಾಗಿ ಯಾವುದನ್ನ ಹಳೆ ಶೇಡ್ ಆಗಿರೋದೋ ಇಲ್ಲ ಸ್ವಲ್ಪ ಅರ್ಧೋಗಿರೋ ಅಂಥ ಟಿ ಶರ್ಟ್ನ ಹಾಕ್ಬಿಡಿ. ನೀಟಾಗಿ ಹಾಕ್ಬಿಟ್ಟು ಆ ಸ್ಲೀವ್ಸ್ ಕೂಡ ಒಳಗಡೆಗೆ ಹಾಕ್ಬಿಡ್ಬೇಕು. ಇದನ್ನು ನಿಮ್ಮ ರೂಮಲ್ಲೋ ಇಲ್ಲ ಬಚ್ಚಲಲ್ಲಿ ಇಟ್ಬಿಟ್ರೆ, ಇವಾಗ ಒಗೆಯೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಇದ್ರೊಳಗಡೆಗೆ ಹಾಕಿಟ್ಬಿಟ್ರೆ ನೀಟಾಗೂ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ಈ ಟಿಪ್ಸು. ಮಳೆಗಾಲದಲ್ಲಿ ನಾವು ಮಳೆಗೆ ನಂದ್ಬಿಟ್ಟಾಗ ಸ್ವಲ್ಪ ಮೊಬೈಲ್ ಕೂಡ ತೇವ ಆಗಿಬಿಟ್ಟಿದೆ ಅಂದಾಗ ನೀವೇನು ಮಾಡಬೇಕಂದ್ರೆ ತಕ್ಷಣ ಮನೆಗೆ ಬಂದುಬಿಟ್ಟು ಈ ಥರ ರೈಸ್ ಚೀಲದೊಳಗಡೆನೋ ಇಲ್ಲ ಬಾಕ್ಸಲ್ಲಾದರೂ ರೈಸ್ ಇಟ್ಟಿರ್ತೀರಲ್ಲ ಅದರೊಳಗಡೆಗೆ ಮೊಬೈಲ್ ಇಟ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಿ. ಮಾರ್ನಿಂಗ್ ನೋಡಿದ್ರೆ ಅದರಲ್ಲಿ ಯಾವುದೇ ತೇವಾಂಶ ಕೂಡ ಇರಲ್ಲ ಮತ್ತು ಮೊಬೈಲ್ ಯಾವುದೇ ರಿಪೇರಿ ಕೂಡ ಬರಲ್ಲ. ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ ನೋಡಿ. ಫಂಕ್ಷನ್ಸ್ ವೇರ್ ಸ್ಯಾರೀಸ್ಗೆ ನೀವು ಸೇಫ್ಟಿ ಪಿನ್ ಹಾಕಬೇಕಂದ್ರೆ ಒಂದೊಂದು ಸತಿ ಪಿನ್ನು ಒಳಗಡೆಗೆ ಹೋಗೋದೇ ಇಲ್ಲ, ಪಿನ್ನೇ ಮುರಿದೋಗ್ತಾ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಸೋಪ್ ಬಳಸ್ತಾ ಇರ್ತೀರಲ್ಲ, ಯಾವುದೇ ಸೋಪ್ ಆಗಲಿ ಸ್ವಲ್ಪ ಪಿನ್ನನ್ನು ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಮತ್ತು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಸೇಫ್ಟಿ ಪಿನ್ ಒಳಗಡೆಗೆ ತುಂಬ ಸುಲಭವಾಗಿ ಹೊಟ್ಟೋಗುತ್ತೆ. ಟ್ರೈ ಮಾಡಿ. ಟಿಶ್ಯೂ ಪೇಪರ್ ಒಳಗಡೆ ಒಂದು ಕರ್ಪೂರ ಹಾಕ್ಬಿಟ್ಟು ಮಡ್ಬಿಟ್ಟು ಇದನ್ನು ದಿಮ್ ಕೆಳಗಡೆಗಿಡಿ. ನೀವು ಮಲಗೋ ದಿಮ್ ಕೆಳಗಡೆ. ಹಗಲೆಲ್ಲ ಲ್ಯಾಪ್ಟಾಪ್ ನೋಡಿರ್ತಾರೆ, ಅವ್ರಿಗೆ ಕಣ್ಣು ಒಂಥರ ನೋವ್ತಾ ಇರುತ್ತೆ ಮತ್ತು ರಾತ್ರಿ ನಿದ್ದೆ ಬರಲ್ಲ, ತುಂಬ ಸ್ಟ್ರೆಸ್ ಟೆನ್ಷನ್ ಇರುತ್ತಲ್ಲ, ಇವರು ಈ ಸ್ಮೆಲ್ ತಗೊಳ್ಳೋದ್ರಿಂದ ಸ್ವಲ್ಪ ಬೇಗ ನಿದ್ದೆ ಬರುತ್ತೆ. ಟ್ರೈ ಮಾಡಿ ನೋಡಿ, ಈ ಟಿಪ್ಸ್ ತುಂಬ ಚೆನ್ನಾಗಿದೆ. ಮಲ್ಲಿಗೆ ಹೂವು, ಕಟ್ಟಿರೋ ಹೂವು ಆಗಲಿ ಇಲ್ಲ ಬಿಡಿ ಹೂವು ಆಗಲಿ, ನೀವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಯಾವುದನ್ನ ಬಾಕ್ಸ್ ತಗೊಂಡು ಅದಕ್ಕೊಂದು ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ. ಮತ್ತು ರೆಗ್ಯುಲರ್ ಬಳಸೋ ರೈಸ್ ಹಾಕೋದ್ರಿಂದ ಎಕ್ಸ್ಟ್ರಾ ತೇವಾಂಶನೆಲ್ಲ ಹೀರ್ಕೊಬಿಡುತ್ತೆ. ಒಂದು ಸ್ವಲ್ಪ ರೈಸು ಮತ್ತು ಹೂವು, ಕಟ್ಟಿರೋ ಹೂವು ಆಗಲಿ ಬಿಡಿ ಹೂವು ಆಗಲಿ ತಂದಾಗ ಅದರಲ್ಲಿ ಯಾವುದೇ ತೇವಾಂಶ ಇಲ್ದಿರ ಇಟ್ಬಿಟ್ಟಿದ್ದೀರ ಅಂದರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ನೋಡಿ, ನಂದು ತೇವಾಂಶ ಇಲ್ಲ. ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಟಿಶ್ಯೂ ಪೇಪರ್ ಹಾಕಿ ಬಾಕ್ಸ್ ಮುಚ್ಚಳ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ 10-15 ದಿನ ಸ್ಟೋರ್ ಮಾಡ್ಬೋದು. ಟ್ರೈ ಮಾಡಿ. ಕಡಲೆಕಾಳು ನೋಡಿ, ಒಂದು ಸ್ವಲ್ಪ ಸೋಡಾ, ಬೇಕಿಂಗ್ ಸೋಡಾ, ಬಜ್ಜಿ ಬೋಂಡಾಗಿ ಬಳಸ್ತೀವಲ್ಲ, ಒಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಚಿಮ್ಕರಿಸ್ಬಿಟ್ಟು ತೇವ ಮಾಡ್ಕೋಬೇಕು. ಒಂಚೂರು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರೇನು ಬೇಕಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ನೋಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಮತ್ತು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಉಪ್ಪು ಹಾಕ್ಬಿಟ್ಟು ನೀವು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಡ್ಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಉಪ್ಪು ಮೊದಲು ಬಿಸಿ ಆಗಬೇಕು. ನೋಡಿ, ಕುಕ್ಕರ್ದು ಬೆಲ್ಟ್ ಹಾಕ್ಕೊಂಡಿಲ್ಲ, ಸುಮ್ಮನೆ ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಉಪ್ಪು ಬಿಸಿ ಆದಮೇಲೆ ಈ ಕಡಲೆಕಾಳು ನಾವು ಪ್ಲೇಟಲ್ಲಿ ಇಟ್ಟಿದ್ವಲ್ಲ, ಇದನ್ನು ಅದರೊಳಗಡೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತು ಕುಕ್ಕರ್ದು ಮುಚ್ಚಳ ಮುಚ್ಚಬೇಕು. ಕುಕ್ಕರ್ದು ಮುಚ್ಚಳ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕುಕ್ಕರ್ನು ಸ್ವಲ್ಪ ಹೊತ್ತು ಅಲಗಾಡಿಸ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹಿಂಗೆ ಅಲ್ಲಾಡಿಸ್ತಾ ಇರಬೇಕು. ಮತ್ತು ಮುಚ್ಚಳ ತೆಗೆದು ತೋರಿಸ್ತೀನಿ ನೋಡಿ, ಸ್ವಲ್ಪ ಹೊಡಿತಾ ಇದೆಯಲ್ವಾ. ಇವಾಗ ಕೈ ಬಿಡದೀರ ಉರಿತಾ ಇರಬೇಕು. ನೀವು ಉರಿತಾ ಇದ್ದರೆ ಉಪ್ಪು ಕಡಲೆ ರೆಡಿ ಆಯಿತು. ಮನೆಯಲ್ಲೇ ನಾವು ಬೇರೆ ಬೇರೆ ಸ್ನ್ಯಾಕ್ಸ್ ಎಲ್ಲ ಮಾಡ್ತೀವಲ್ಲ, ಅದ್ರ ಬದಲು ಈ ಥರ ಹೆಲ್ತಿಯಾಗಿ ಮಕ್ಕಳಿಗೆ ಕಡಲೆ ಇದ್ದರೆ ಟ್ರೈ ಮಾಡಿ ನೋಡಿ. ಇದು ಮನೆಯಲ್ಲೇ ನಾವು ಆಚೆಯಿಂದ ತರೋ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ಮತ್ತು ಈ ಉಪ್ಪು ಕೂಡ ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಉಪ್ಪನ್ನು ಜರಡಿ ಹಿಡಿದು ಇಟ್ಕೊಂಡಿದ್ದೆ, ಅದೇ ಉಪ್ಪು 1 ಟೇಬಲ್ ಸ್ಪೂನು, ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನು ಮತ್ತು ವಿಮ್ ಲಿಕ್ವಿಡ್ಡು 1 ಟೇಬಲ್ ಸ್ಪೂನು. ನಿಮ್ಮ ಹತ್ರ ವಿಮ್ ಲಿಕ್ವಿಡ್ ಇಲ್ಲ ಅಂದರೆ ವಿಮ್ ಸೋಪ್ ಆದರೂ ತುರಿದ್ಬಿಟ್ಟು ಹಾಕ್ಕೋಬೋದು. ಮತ್ತು ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಬಿಡಿ. ಲಿಕ್ವಿಡ್ ರೆಡಿ ಆಯಿತು. ಮತ್ತು ಒಂದು ಬಟ್ಲಿಟ್ಕೊಂಡು ಬಿಸಿ ನೀರು ಹಾಕ್ಕೋಬೇಕು. ಈ ಲಿಕ್ವಿಡ್ ನೀವು ರೆಡಿ ಮಾಡಿಟ್ಟಿದ್ರಲ್ಲ, ಈ ಲಿಕ್ವಿಡ್ಡು ಒಂದು ಸ್ವಲ್ಪ ಹಾಕ್ಕೊಬಿಟ್ಟು, ಬರ್ನರು ತುಂಬ ಗಲೀಜಾಗಿಬಿಟ್ಟಿದೆ ಅನ್ನೋರು ನಿಮ್ಗೆ 15 ದಿನಕ್ಕೆ ಇಲ್ಲ ವಾರಕ್ಕೆ ಒಂದು ಟೈಮ್ ಆ ಬರ್ನರ್ನ ಇದರೊಳಗಡೆ ನೆನೆಸ್ಬಿಡಿ. ಮತ್ತು ಗ್ಯಾಸ್ ಸ್ಟವ್ ಅಷ್ಟೇ, ನಾವು ನಾನ್ ವೆಜ್ ಎಲ್ಲ ಇಲ್ಲ ಆಯಿಲ್ ಐಟಮ್ ಮಾಡಿದಾಗ ತುಂಬ ಗಲೀಜಾಗ್ಬಿಟ್ಟಿರುತ್ತಲ್ಲ, ಆ ಟೈಮಲ್ಲಿ ಮತ್ತು ನಾನ್ ವೆಜ್ದು ಆಯಿಲ್ದೆಲ್ಲ ಒಂಥರ ಸ್ಮೆಲ್ಲು ಇರುತ್ತೆ, ಅಂಟಿರುತ್ತಲ್ವಾ. ನೀವು ಈ ಲಿಕ್ವಿಡ್ ಮಾಡಿರ್ತೀರಲ್ಲ, ಈ ಲಿಕ್ವಿಡ್ ಒಂದು ಸ್ವಲ್ಪ ಹೊತ್ತು ಹಾಕಿ ಗ್ರೀನ್ ನಾರಲ್ಲಿ ಉಜ್ಜಿಬಿಡ್ಬೇಕು. ಮತ್ತು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟಿದ್ದೀರಂದರೆ ನಿಮ್ಮ ಗ್ಯಾಸ್ ಸ್ಟವ್ ಎಷ್ಟೇ ಅಂಟಿರಲಿ ಗಲೀಜಿರಲಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನಿಮಗೆ ಆ ಉಪ್ಪು ವೇಸ್ಟ್ ಆಗುತ್ತೆ ಅಂದ್ಕೊಳ್ಬೇಡಿ. ಉಪ್ಪು ಕೂಡ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಮನೆ ಒರೆಸೋ ನೀರಲ್ಲಿ ಕೂಡ ಉಪ್ಪು ಹಾಕ್ಕೊಂಡು ಮನೆ ನೀಟಾಗಿ ಒರೆಸ್ಕೋಬೋದು. ನೋಡಿ, ಗ್ಯಾಸ್ ಸ್ಟವ್ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಫಸ್ಟ್ ನಾನು ಗ್ಯಾಸ್ ಸ್ಟವ್ ಹೆಂಗಿತ್ತು ಮತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ. ನೋಡ್ತಾ ಇದ್ದೀರಲ್ಲ, ಗ್ಯಾಸ್ ಸ್ಟವ್ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬರ್ನರ್ ನಾವು ನೆನೆಸಿಟ್ಟಿದ್ವಲ್ಲ, ಇದನ್ನು ಅಷ್ಟೇ ನಿಂಬೆಹಣ್ಣು ಸಿಪ್ಪೆಗಳಂಗೆ ಇತ್ತಲ್ಲ ಅದರೊಳಗಡೆನೆ ಆ ನಿಂಬೆಹಣ್ಣು ಸಿಪ್ಪೆಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನಮ್ಮ ಗ್ಯಾಸ್ ಅರ್ಧ ವೇಸ್ಟ್ ಆಗೋದೇ ಈ ಬರ್ನರಲ್ಲಿ.
ಅಂದರೆ ನಾವು ಏನಾದರೂ ರೆಸಿಪಿ ಮಾಡಿದಾಗ ಸೋರ್ಸಿರ್ತೀವಲ್ಲ ಹಾಲು ಇಲ್ಲ ಸಾಂಬಾರು ರೈಸ್ ಮಾಡಿದಾಗ ಅದೆಲ್ಲ ಹೋಗಿ ಅದರೊಳಗಡೆ ಸೇರ್ಕೊಬಿಟ್ಟಾಗ ನಮ್ಮ ಗ್ಯಾಸ್ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಬರ್ನರ್ ಕೂಡ ವಾರಕ್ಕೆ ಇಲ್ಲ 15 ದಿನಕ್ಕೆ ಒನ್ ಟೈಮ್ ಕ್ಲೀನ್ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ನೀಟಾಗಿ ಉಜ್ಜಿಬಿಟ್ಟಿದ್ದೀನಿ ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ಬಟ್ಟೆಯಲ್ಲಿ ನೀಟಾಗಿ ಒಂದು ಸ್ವಲ್ಪನೂ ತೇವ ಇಲ್ದಿರ ಒರೆಸ್ಬಿಡ್ರಿ. ಮತ್ತು ಗ್ಯಾಸ್ ಸ್ಟವ್ಗೆ ಹಾಕ್ಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿದೆಯೋ ನನ್ನ ಗ್ಯಾಸ್ ಸ್ಟವ್ವು. ನೀವು ಈ ಥರ ಲಿಕ್ವಿಡ್ ಮಾಡ್ಕೊಂಡು ಒಂದ್ಸತಿ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.